ಅವೆರಡೂ ನೆರಳುಗಳು ತುಂಬ ಹೊತ್ತಿನಿಂದ ನಡೆಯುತ್ತಲೇ ಇದ್ದವು. ದಣಿವು ಅಡರಿಕೊಂಡಿದ್ದಿರಬಹುದಾದರೂ ಹೆಜ್ಜೆ ಸೋತಿರಲಿಲ್ಲ. ಅವನ ತನ್ನೆರಡೂ ಕೈಗಳನ್ನು ಪ್ಯಾಂಟಿನ ಜೇಬಿನಲ್ಲಿರಿಸಿಕೊಂಡಿದ್ದ. ಅವಳು ಬಿಗಿಯಾಗಿ ಎದೆಯ ಮೇಲೆ ಕೈ ಕಟ್ಟಿಕೊಂಡಿದ್ದಳು. ಮಾತು ಇಬ್ಬರಲ್ಲೂ ಮುಗಿದಿದ್ದವು. ಅವರನ್ನೀಗ ಕಾಡುತ್ತಿದ್ದು ಶಿವಮೊಗ್ಗೆಯ ದಟ್ಟ ಚಳಿ ಮತ್ತು ಸಣ್ಣ ಕರುಳನ್ನು ಆಗಲೇ ಅರ್ಧ ತಿಂದು ಹಾಕಿದ್ದ ಕೆಟ್ಟ ಹಸಿವು. ಇನ್ನೇನು ದೂರವಿಲ್ಲ. ಶಿವಮೂರ್ತಿ ಸರ್ಕಲ್ಲು ದಾಟಿದರೆ 5 ನಿಮಿಷದ ನಡಿಗೆ. ಅಲ್ಲಿ ಕಾಣ್ತಿರುವುದೇ ಸರ್ಕಲ್ಲು ಅಂದ ಆ ಹುಡುಗ. ಅಂದಳು ಹುಡುಗಿ. ಮಾತನಾಡಲು ಶುರುವಿಟ್ಟರೆ ಚಳಿಗೆ ಹಲ್ಲು ಕಟಕಟಿಸುತ್ತಾವೋ, ಹಸಿವು ನೆನಪಾಗಿ ಬಿಡುತ್ತದೋ, ತಾನು ಯಾವುದಕ್ಕೆ ಹೆದರುತ್ತಿದ್ದಾಳೋ ಅವಳಿಗೆ ಖಚಿತವಿರಲಿಲ್ಲ. ಅವಳ ಹೆಸರು ಪ್ರಾರ್ಥನಾ. ನಡಿಗೆ ಅವಳಿಗೆ ಹೊಸದಲ್ಲ. ಮೊದಲು ಚನ್ನರಾಯಪಟ್ಟಣ ತನಕ ನಡೆದು ಬಂದಿದ್ದಳು. ತುಂಬ ದಣಿವೆಣಿಸಿತ್ತು. ಆಮೇಲೆ ಅರಸೀಕೆರೆಯ ತನಕ ನಡೆದಳು. ಅವನು ಪ್ರತಿ ಹೆಜ್ಜೆಗೂ ಹೆಜ್ಜೆ ಬೆರೆಸಿದ್ದ. ಇನ್ನೇನು ಸ್ವಲ್ಪವೇ ದೂರ. ಅಗೋ, ಅಲ್ಲಿ ಕಾಣ್ತಿರೋದೇ ಕಡೂರು. ಔಡುಗಚ್ಚಿ ಸರಸರ ನಡೆದು ಬಿಟ್ಟರೆ ಬೀರೂರು. ಸ್ವಲ್ಪ ಕೂಡೋಣ ಮರದ ನೆರಳಿಗೆ. ಏದಿರ್ಸೂರು ಸವಿಯಲ್ಲಿ. ಬೀಸುಗಾಲು ಹಾಕಿದರೆ ತರೀಕೆರೆ ಎಷ್ಟು ಹೊತ್ತಿನ ಮಾತು. ಶಿವಮೊಗ್ಗ ನಮಗೆ ಗಮ್ಯವಾಗಬೇಕು ಡಿಯರ್. ಆಗ ಮಾತ್ರ ಭದ್ರಾವತಿ ತೀರಾ ಸಮೀಪದ್ದೆನ್ನಿಸಿಬಿಡುತ್ತದೆ. ಹಾಗಂತ ಅವನು ಹುರಿದುಂಬಿಸುತ್ತಲೇ ಇದ್ದ. ಶಿವಮೂರ್ತಿ ಸರ್ಕಲ್ಲು ಕಣ್ಣೆದುರಿಗಿತ್ತು. ಅವನ ಹೆಸರು ಹಿಮವಂತ್. ಇಷ್ಟು ಹೊತ್ತಿಗಾಗಲೇ ಮನೆಯಲ್ಲಿ ತನ್ನನ್ನು ಹುಡುಕುವುದು ವ್ಯರ್ಥವೆನಿಸಿ ಸುಮ್ಮನಾಗಿರುತ್ತಾರೆ. ಮಧ್ಯರಾತ್ರಿ ಮುಗಿಯುತ್ತಾ ಬಂದಿದೆ. ಅಂಗಳದಾಚೆಗಿನ ಕೊಟ್ಟೆಯಲ್ಲಿ ದನ ಮೆಲುಕು ಹಾಕುವುದಕ್ಕೂ ರಜೆ ಹೇಳಿ ಮಲಗಿರುತ್ತದೆ. ಮನೆಯೊಳಗಿನ ಒಳಮನೆಯ ಕಂಬಕ್ಕೆ ಅಮ್ಮ ಆತು ಕುಳಿತೇ ನಿದ್ದೆ ಹೋಗಿರುತ್ತಾಳೆ. ಅಪ್ಪ ಎಲ್ಲಿದ್ದಾನೋ. ಅಟ್ಟದ ಮೇಲೆ ಅಣ್ಣ. ಅತ್ತಿಗೆಯ ಮೇಲೊಂದು ಕಾಲು ಬಿಸಾಡಿ ಮಲಗಿರುತ್ತಾನೆ. ಪಕ್ಕದ ತೊಟ್ಟಿಲಲ್ಲಿ ಮಗು ಕೊಸ ಕೊಸ. ತಾನು ಮನೆ ಬಿಟ್ಟು ಬಂದು ಎಷ್ಟು ದಿನಗಳಾದವೋ, 5 6 ವಾರ ಕೂಡ ಮರೆತು ಹೋಗಿದೆ. ಹಿಮವಂತ ಹೀಗೆ ಹೆಜ್ಜೆ ಬೆರೆಸಿ ಜೊತೆಗೆ ನಡೆಯದೇ ಇದ್ದಿದ್ದರೆ ದಾರಿಯಲ್ಲಿಯೇ ಎಲ್ಲೋ ಕುಸಿದು ಮಣ್ಣಾಗಿ ಹೋಗಿರುತ್ತಿದ್ದೆ ಅಂದುಕೊಂಡಳು ಪ್ರಾರ್ಥನಾ. ತರೀಕೆರೆಯ ಬಳಿ ಎಡವಿಕೊಂಡ ಹೆಬ್ಬೆಟ್ಟು ಮತ್ತೆ ಉರಿಯತೊಡಗಿದೆ. ರಕ್ತ ಒಸರುತ್ತಿರಬೇಕು. ಬಲವಂತದಿಂದ ಕಾಲೆಳೆದಳು ಪ್ರಾರ್ಥನಾ. ಅವನು ಅವಳನ್ನೊಮ್ಮೆ ಅಕ್ಕರೆಯಿಂದ ನೋಡಿ ಜೇಬಿನೊಳಗಿನ ಕೈ ಬಿಗಿ ಮಾಡಿಕೊಂಡ. ಚಳಿಗೆ ಮೂಗಿನ ತುದಿ ಮರುಗುಟ್ಟುತ್ತಿತ್ತು. ಯಾರು ನೀವು? ಕೇಳಿ ಬಂದ ಗೊಗ್ಗರ ದನಿಗೆ ಇಬ್ಬರು ಕ್ಷಣಕಾಲ ಬೆಚ್ಚಿದಂತೆ ನಿಂತರು. ಶಿವಮೂರ್ತಿ ಸರ್ಕಲಿನ ಈಶಾನ್ಯ ಮೂಲೆಯಲ್ಲಿದ್ದ ಕತ್ತಲಿನಿಂದ ಅನಿರೀಕ್ಷಿತವಾಗಿ ಎದ್ದು ಬಂದಿತ್ತು ದನಿ. ಅದರ ಹಿಂದೆಯೇ ಎದ್ದು ಬಂದವನು ನೈಟು ಬೀಟಿನ ಪೊಲೀಸು ಪೇದೆ. ಮೈತುಂಬ ಕೋಟು ಧರಿಸಿದ್ದ. ಕಾಲಲ್ಲಿ ಹೆಣಬಾರದ ಬೂಟು. ಸರ್ಕಲ್ನಲ್ಲಿ ಉರಿಯುತ್ತಿದ್ದ ಬೀದಿ ದೀಪದ ಬೆಳಕಿನಲ್ಲಿ ಅವನ ಮುಳ್ಳು ಮುಖ ಮತ್ತಷ್ಟು ಗಡುಸಾಗಿ ಕಾಣುತ್ತಿತ್ತು. ಯಾರು ನೀವು? ಮತ್ತೆ ಕೇಳಿದ. ಸಾಕಿಷ್ಟು ಹತ್ತಿರಕ್ಕೆ ಬಂದಿದ್ದ. ಬಲಗೈ ಬೆರಳ ಸಂದಿಯಲ್ಲಿ ಬೀಡಿಯೊಂದು ಕ್ರುದ್ಧಗೊಂಡು ಉರಿಯುತ್ತಿತ್ತು. ಅವಳಿಗೆ ಅದೇಕೋ ಪಕ್ಕನೆ ಅಪ್ಪ ನೆನಪಾದ. ನಾನು ಹಿಮವಂತ್. ಇವಳ ಹೆಸರು ಪ್ರಾರ್ಥನಾ. ತಣ್ಣಗಿನ ದನಿಯಲ್ಲಿ ಉತ್ತರಿಸಿದ್ದ ಹಿಮವಂತ್. ಎಲ್ಲಿಂದ ಬಂದ್ರಿ? ಪೇದೆ ಕೇಳಿದ್ದ. ಚನ್ನರಾಯಪಟ್ಟಣದಿಂದ. ಇಷ್ಟೊತ್ತಿಗೆ? ಯಾವ ಬಸ್ಸು? ಟಿಕೆಟ್ ಎಲ್ಲಿ? ಪೇದೆ ಬಾಯಲ್ಲಿ ಪ್ರಶ್ನೆಗಳಿನ್ನೂ ಇದ್ದವು. ಬಸ್ಸಿಗೆ ಬರಲಿಲ್ಲ, ನಡ್ಕೊಂಡು ಬಂದಿದ್ದೀವಿ. ಟಿಕೆಟ್ ಎಲ್ಲಿಂದ ತರಲಿ? ಮನೆಗೆ ಹೋಗಬೇಕು. ಹಿಮವಂತನ ಉತ್ತರಗಳು ನಿರರ್ಗಳ. ಮುಳ್ಳು ಮುಖದ ಪೇದೆ ತನ್ನ ಕವಳಿಕೆಗಳನ್ನೆಲ್ಲ ಆಶ್ಚರ್ಯ ತುಂಬಿಕೊಳ್ಳುತ್ತಿದ್ದ. ಚನ್ನರಾಯಪಟ್ಟಣದಿಂದ ನಡೆದು ಬರುವುದೆಂದರೇನು? ತಲೆಗಿಲಿ ಕಟ್ಟಿದೆಯಾ? ನಂಬುವ ಹಾಗಾದರೆ ಹೇಳಬೇಕು ಸುಳ್ಳು. ನಡೀರಿ ಸ್ಟೇಷನ್ಗೆ. ಹುಡುಗಿನ ಹಾರಿಸಿಕೊಂಡು ಬಂದಿರೋ ಹಾಗಿದೆ. ಎಲ್ಲಾದರೂ ಮಿಸ್ಸಿಂಗ್ ಕೇಸ್ ದಾಖಲಾಗಿದೆಯೋ ಏನೋ. ಸಾಹೇಬ ಒಳ್ಳೆಯವನಲ್ಲ. ಎಸ್ಐಗಳಂದರೆ ಹೇಗಿರ್ತಾರೆ ಗೊತ್ತಲ್ಲ, ಭಯಂಕರ ಸ್ಟ್ರಿಕ್ಟು. ಇನ್ನೊಂದು ಸಲ ಹೇಳ್ತೀನಿ. ನನ್ನ ಹೆಸರು ಹಿಮವಂತ್. ಇವಳು ಪ್ರಾರ್ಥನಾ. ಇಬ್ಬರಿಗೂ 18 ದಾಟಿದೆ. ಬಂದು ಕರೆದರೆ ಬೆಳಗ್ಗೆ ಎಲ್ಲಿಗೆ ಬೇಕಾದರೂ ಬರ್ತೀವಿ. ಸರ್ಕಲ್ ದಾಟಿದರೆ 5 ನಿಮಿಷದ ದಾರಿ. ಶಾಂತಯ್ಯ ಅಂತ ಇದರಲ್ಲ ಮಂಡಿ ಮರ್ಚೆಂಟು, ಅವರ ಮನೆಯ ಹಿತ್ತಲಲ್ಲಿ ಬಾಡಿಗೆಗಿದ್ದೀನಿ. ಬಸ್ಸಿಗೆ ಬರೋಕೆ ಚಾರ್ಜ್ಗಿಲ್ಲ ಅನ್ನೋ ಕಾರಣಕ್ಕೆ ನಡೆದು ಬರಲಿಲ್ಲ. ನನ್ನ ಜೇಬಿನಲ್ಲಿ 120 ರೂಪಾಯಿ ಇದೆ. ಹಿಮವಂತ ಮತ್ತೇನೋ ಹೇಳಲಿದ್ದ. ಮತ್ತ್ಯಾಕೆ ನಡ್ಕೊಂಡು ಬಂದ್ರಿ? ಗಪ್ಪನೆ ಬಾಯಿ ಹಾಕಿದ ಪೇದೆ. ನಾವು ಜೀವನ ಪರ್ಯಂತ ಒಟ್ಟಿಗೆ ಹೆಜ್ಜೆ ಹಾಕಬೇಕು. ಶಿವಮೊಗ್ಗದ ತನಕನಾದರೂ ಔಡುಗಚ್ಚಿ ನಡೀತಿದ್ದೇವೋ ಇಲ್ಲವೋ ನೋಡೋಣಂತ. ಇನ್ನು ಬಾಕಿ ಇರೋದು 5 ನಿಮಿಷದ ನಡಿಗೆ. ಅವಳ ಹೆಬ್ಬೆರಳು ಒಡೆದು ಹೋಗಿದೆ. ನನಗೆ ಜ್ವರ. ನೀವು ಏನೇ ಮಾಡಿದರೂ ಇವತ್ತು ಮನೆ ತಲುಪಲೇಬೇಕು. ತಡಿಬೇಡಿ ನಮ್ಮನ್ನು. ನನ್ನ ಮನೆ ಅಂಗಳದಲ್ಲಿ ನಿಂತು ನಾಳೆ ಸೂರ್ಯೋದಯ ನೋಡ್ತೀವಿ. ಈಗ ಮಾತ್ರ ಹಿಮವಂತನ ಧನೆಯಲ್ಲಿ ಸಣ್ಣದೊಂದು ಉದ್ವೇಗವಿತ್ತು. ಪೇದೆ ನಿಬ್ಬೆರಗಾಗಿದ್ದ.
ಅವನ ಸರ್ವೀಸಿನಲ್ಲೇ ಯಾವತ್ತೂ ಇಂಥ ಮಾತುಗಳನ್ನು ಕೇಳಿರಲಿಲ್ಲ. ಹುಡುಗನ ಮುಖವನ್ನೇ ಬೀದಿ ದೀಪದ ಬೆಳಕಿನಲ್ಲಿ ದಿಟ್ಟಿಸಿದ. ಜ್ವರ ಇದ್ದಿತ್ತೇನೋ, ಕಣ್ಣು ಮಾತ್ರ ಜಾಜ್ವಾಲಮಾನವಾಗಿ ಉರಿಯುತ್ತಿದ್ದವು. ಹಿಮವಂತ್ ಅನ್ನೋ ಹೆಸರೇ ವಿಚಿತ್ರವಾಗಿದೆ. ಮೊದಲೇ ಗೊತ್ತಿದ್ದರೆ 7 ವರ್ಷಗಳ ಹಿಂದೆ ಹುಟ್ಟಿದ ಕೊನೆಯ ಮಗುವಿಗೆ ಈ ಹೆಸರಿಡಬಹುದಾಗಿತ್ತು. ಅಲ್ಲಿಯ ತನಕ ಅದು ಕಾಯಲೇ ಇಲ್ಲ. 13ನೇ ದಿನದಂದು ಸತ್ತು ಹೋಗಿತ್ತು. ಅದಕ್ಕೂ ಜ್ವರವೇ ಅಲ್ಲವೇ ಬಂದದ್ದು? ಪ್ರಾರ್ಥನಾ ಕಾಲು ನೋಡಿದ. ಹೆಬ್ಬೆರಳು ಒಡೆದು ನೆತ್ತರು 2ನೇ ಬೆರಳಿಗೂ ಹರಡಿತ್ತು. ಅವನಿಗಿಂತ ಹೆಚ್ಚು ದಣಿದಿದ್ದಾಳೆ. ಪ್ರೇಮಿಗಳಿರಬೇಕು. ಯಾರ ಮನೆಯ ಮಗಳು? ಇದು ಮಧ್ಯರಾತ್ರಿ ಸಿಗುವ ಕೇಸೇ ಅಲ್ಲ. ತನ್ನ ಮಗಳು ಹೆಚ್ಚು ಕಡಿಮೆ ಇದೇ ವಯಸ್ಸಿನಲ್ಲವೇ? ಮಿಸ್ಸಿಂಗ್ ಕೇಸು ಕೂಡ ಕೊಟ್ಟಿರಲಿಲ್ಲ ತಾನು. ಅವಳು ಓಡಿ ಹೋದ ದಿನ ಕೋಣೆಯ ಬಾಗಿಲು ಹಾಕಿಕೊಂಡು ಒಬ್ಬನೇ ತುಂಬ ಹೊತ್ತು ಅತ್ತಿದ್ದ. ಹಿಂದಿರುಗಿ ಬಂದಾಗ ಅವಳ ಹೊಟ್ಟೆ ತುಂಬಾ ಬಸುರಿ. ಅಬ್ಬಾ ಜಾನ್ ಅಂತ ತನ್ನನ್ನು ತಬ್ಬಿಕೊಂಡು ಎದೆಯಗಲಕ್ಕೂ ಅತ್ತಿದ್ದಳು. ಅವಳ ಮೇಲಿನ ಮುನಿಸೆಲ್ಲ ಮರೆತು ಬೇಟಿ ಬೇಟಿ ಮೇರಿ ಪ್ಯಾರಿ ಬಚ್ಚಿ ಅಂತ ಮೈದಡವಿ ಸಮಾಧಾನ ಹೇಳಿರಲಿಲ್ಲವೇ? ಈಗ ಹೆರಿಗೆಯಾಗಿದೆ. ಅವನು ಬಂದು ಹೋಗುತ್ತಾನೆ. ಓಡಿಸ್ಕೊಂಡು ಹೋದರೇನಂತೆ, ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಅದೇನೇ ಇರಲಿ, ಚನ್ನರಾಯಪಟ್ಟಣದಿಂದ ನಡೆಸಿಕೊಂಡು ಬಂತಾನಲ್ಲ, ಇವನಿಗೇನು ಹುಚ್ಚ? ಪ್ರೀತಿಗೊಂದು ಶಕ್ತಿ ಇರುತ್ತೆ. ಅದನ್ನು ಪರೀಕ್ಷಿಸಿಕೊಳ್ಳೋದು ಹುಚ್ಚೇ. ಆದರೆ ನಮ್ಮಿಬ್ಬರಿಗೂ ಹುಚ್ಚು ಅಂತಲೇ ತಿಳ್ಕೊಳ್ಳಿ. ವಿಪರೀತ ಚಳಿ. ನಾವು ಮನೆಗೆ ಹೋಗ್ತೀವಿ ಅಂದುಬಿಟ್ಟ ಹಿಮವಂತ್. ಹೋಗು ಮರಯ್ಯ, ಏನು ಪ್ರೀತಿನೋ ಎಂಥ ಶಕ್ತಿನೋ. ಹೊರಹೊತ್ತಿನಲ್ಲಿ ಹೆಣ್ಣು ಮಗನ ನಡೆಸಿಕೊಂಡು ಕರ್ಕೊಂಡು ಬಂದಿದೆಯಲ್ಲ, ತಲೆ ಸರಿಯಿಲ್ಲ ನಿಂಗೆ. ಪೇದೆ ಒಟಗುಟ್ಟುವ ಧನಿಯಲ್ಲಿ ಸೊಗತಕ್ಕೆ ಬಿದ್ದ. ಕೈಲಿದ್ದ ಬೀಡಿ ಅಲ್ಲೇ ಆರಿತ್ತು. ಅವರಿಬ್ಬರೂ ಅವನನ್ನು ದಾಟಿಕೊಂಡು ನಡೆದು ಹೋದರು. ಅವನು ಅದೇಕೋ ಒಟಗುಟ್ಟುತ್ತಲೇ ಇದ್ದ. ಆರಿದ ಬೀಡಿಗೆ ಬೆಂಕಿ ಕೊಟ್ಟ. ಅವನ ಹೆಸರು ರಸೂಲ್ ಜಮಾದಾರ್. ಮುಂದೊಂದು ದಿನ ಅದೇ ಶಿವಮೂರ್ತಿ ಸರ್ಕಲ್ಲಿನಲ್ಲಿಂದ ಹೊರಟ ಈ 3 ಜನರ ಬದುಕು ತಮ್ಮನ್ನು ಯಾರೂ ಊಹಿಸಲಾಗದ ಗಮ್ಯಗಳಿಗೆ ತಲುಪಿಸಲಿದೆ ಎಂದು, ತಾವು 3 ಜನ ತಮ್ಮದೇ ಆದ ವಿಲಕ್ಷಣ ಪಾತ್ರಗಳನ್ನು ನಿಭಾಯಿಸಲಿದ್ದಾರೆಂದು ಆ 3 ಪೈಕಿ ಯಾರೊಬ್ಬರಿಗೂ ಆ ಕ್ಷಣಕ್ಕೆ ಅನಿಸಿರಲಿಲ್ಲ. ರಾತ್ರಿಯ 3ನೇ ಜಾವ ಹಾಗೆ ಆರಂಭವಾಗಿತ್ತು. ಅಂಥ ಕತ್ತಲಿನಲ್ಲೂ ಕಿಸೆಯಿಂದ ಬೀಗದ ಕೈ ತೆಗೆದು ಅದನ್ನು ಬೀಗದ ಕಣ್ಣಿಗೆ ಚುಚ್ಚಿ ಕರಾರುವಕ್ಕಾಗಿ ಬಾಗಿಲು ತೆಗೆದು ಕೋಣೆಯ ಸ್ವಿಚ್ ಹಾಕಿದ್ದ ಹಿಮವಂತ್. ಬಾಗಿಲಲ್ಲಿ ನಿಂತುಕೊಂಡೇ ಹೆಬ್ಬೆರಳಿನ ಗಾಯ ನೋಡಿಕೊಂಡಳು ಪ್ರಾರ್ಥನಾ. ಒಟ್ಟು ನಡೆದದ್ದು ಎಷ್ಟು ಕಿಲೋಮೀಟರು? ನಮ್ಮ ಪ್ರೇಮಕ್ಕೆ ಶಕ್ತಿ ಇರುವುದು ಹೌದಾ? ಸಪ್ತಪದಿಗೆ ಮುಂಚೆ ಹಾಕಿದ ಹೆಜ್ಜೆಗಳೆಷ್ಟು? ಎಣಿಸಿದವರು ಯಾರು? ಚನ್ನರಾಯಪಟ್ಟಣದಿಂದ ಶಿವಮೊಗ್ಗ ಎಂದರೆ ಸುಮ್ಮನೆ ದೂರವೇ? ಈ ಹೊತ್ತಿಗೆ ಅಣ್ಣ ಎದ್ದು ಹಾಲು ಕರೆಯಲು ಅನುವಾಗುತ್ತಿರುತ್ತಾನೆ. ಅಮ್ಮ ಕಣ್ಣೀರು ಒರೆಸಿಕೊಂಡಿರುತ್ತಾಳೆ. ಅವರಿನ್ನೂ ಹುಡುಕುವುದಿಲ್ಲ. ಪ್ರಾರ್ಥನಾ ಹಾಗೆ ಆಲೋಚಿಸುತ್ತಾ ಬಾಗಿಲಲ್ಲೇ ನಿಂತಿದ್ದರೆ ಹಿಮವಂತ ಕೋಣೆಯ ಪುಟ್ಟ ಕಿಟಕಿಗಳನ್ನೆರಡು ತೆರೆದು ಹೊಸ ಗಾಳಿಗೆ ಜಾಗ ಮಾಡಿಕೊಟ್ಟ. ಮೂಲೆಯಲ್ಲಿಯೇ ಪುಟ್ಟ ಬಚ್ಚಲಿನಲ್ಲಿ ಕಾಲು ತೋರಿಸಿಕೊಂಡ. ಅವಸರವಾಗಿ ಪ್ಯಾಂಟು ಬದಲಿಸಿ ಬಣ್ಣದೊಂದು ಲುಂಗಿ ಇಟ್ಟುಕೊಂಡು ಕುಕ್ಕರುಗಾಲಲ್ಲಿ ಕುಳಿತು ಸದ್ದಿಲ್ಲದೆ ಉರಿಯುವ ಸ್ಟೋವ್ ಹಚ್ಚಿ ಅಲ್ಯೂಮಿನಿಯಂ ತಪ್ಪಲೆಯೊಂದರಲ್ಲಿ ನೀರು ಕಾಯಲು ಇಟ್ಟ. ಅದೇಕೋ ಪ್ರಾರ್ಥನಾ ಬಾಗಿಲಲ್ಲಿ ನಿಂತವಳು ಒಂದು ಕ್ಷಣದ ಮಟ್ಟಿಗೆ ಗೊಂದಲಕ್ಕೆ ಬಿದ್ದವಳಂತೆ ನಿಂತಲ್ಲೇ ಹರಿದಾಡಿದಳು. ಬಾ ಒಳಕ್ಕೆ. ಇವತ್ತಿನಿಂದ ಈ ಅಪರಾತ್ರಿಯ ನಿಮಿಷದಿಂದಲೇ ನಾವು ಹೊಸ ಬದುಕು ಕಟ್ಟಿಕೊಳ್ಳಬೇಕು ಪ್ರಾರ್ಥನಾ. ಇದೇ ಪುಟ್ಟ ಕೋಣೆಯಿಂದ. ಸ್ಟೋವಿನ ಮೇಲೆ ನೀರಿಟ್ಟು ಎದ್ದು ನಿಂತ ಹಿಮವಂತ್. ಯಾವ ದೇವತೆಗಳು ತಥಾಸ್ತು ಅಂದರೋ ಎಡಗಾಲು ಇಟ್ಟುಬಿಟ್ಟೆ ಅನಿಸುತ್ತೆ. ಪ್ರಾರ್ಥನಾ ತೊದಳಿದಳು. ಬಲಗಾಲಿನ ಹೆಬ್ಬೆರಳು ಚುಳ್ಳೆಂದಿತ್ತು. ಕೋಣೆಯೊಳಕ್ಕೆ ಮೊದಲ ಬಾರಿಗೆ ಬಂದವಳು ಬಲಗಾಲಿಟ್ಟು ಬರಬೇಕಿತ್ತ? ಶಕುನ ಸರಿಯಾಗಲಿಲ್ಲವಾ? ನಗುತ್ತಿದ್ದ ಹಿಮವಂತ್. ಅದು ಬಲಗಾಲಿನ ಜೊತೆಯಲ್ಲೇ ಹುಟ್ಟಿದೆ. ಅಶುಭ ಅನ್ನುವುದಾದರೆ ಫೋಟೋದಲ್ಲಿನ ಭಗವಂತನಿಗೆ ಎಡಗಾಲು ಇರಲೇಬಾರದಾಗಿತ್ತು. ತೆಪ್ಪಗೆ ಅಲ್ಲಿರೋ ಕುರ್ಚಿ ಬಿಚ್ಚಿಕೊಂಡು ಕೂತ್ಕೋ. ಬಲಗಾಲು ಗಾಯ ಮಾಡಿಕೊಂಡಿದೆ. ಅದಕ್ಕೆ ಮದ್ದು ಮಾಡ್ತೀನಿ, ಮುದ್ದೂ ಮಾಡ್ತೀನಿ. ಕೊಂಚ ರಿಲ್ಯಾಕ್ಸ್ ಆಗು. ಮೊದಲು ಚುರುಚುರು ಉರಿಯುತ್ತೆ, ಆಮೇಲೆ ಹಿತ ಅನಿಸುತ್ತೆ. ಹೀಗಿಡು ಕಾಲು. ನೀರು ತುಂಬ ಬಿಸಿಯಾಗೇನಿಲ್ಲ. ಉಗುರು ಬೆಚ್ಚಗೆ ಅಂತಾರಲ್ಲ, ಉಗುರೇ ಪೆಟ್ಟು ಮಾಡಿಕೊಂಡಿರೋದು. 2 ಹನಿ ಡೆಟಾಲು ಬ್ಯಾಂಡೇಜು ಸುತ್ತಿದರೆ ಗಾಯ ಒಳಗೇ ಮುದಿ ಬೀಳುತ್ತೆ. 5ನೇ ದಿನ ಬಿಚ್ಚಿ ನೋಡಿದರೆ ಕಿವು. ಆರಾಮಾಗಿ ಕಾಲಿಡು. ಬಕೆಟಲ್ಲಿ ಕಾಲು ಮುಳುಗಿಸಿಕೊಂಡು ಕೂತರೆ ಆ ಹಿತವೇ ಬೇರೆ. ಹೊರಗಡೆ ಪ್ರಾಣ ಹೋಗುವಷ್ಟು ಚಳಿ ಇದೆ ಅನ್ನುತ್ತಾ ಎದ್ದು ಹೋಗಿ ಬಾಗಿಲ ಮುಂದು ಮಾಡಿದ. ಕಾಂಪೌಂಡಿನಾಚೆ ನಿಶ್ಚಲವಾಗಿ ಮರದಡಿಯ ಕತ್ತಲಲ್ಲಿ ಆ ತನಕ ನಿಂತಿದ್ದ ರಸೂಲ್ ಜಮಾದಾರ್ ಕದಲಿದ್ದು ಕಾಣಿಸಿದ್ದು. ಆಮೇಲೆ ಕದಲಿದ್ದು ಅವನ ಹಳೆಯ ಸೈಕಲ್ಲು ಕಡೆಗೆ ಕೇಳಿಸಿದ್ದು. ಅವನದೊಂದು ಸಮಾಧಾನದ ನಿಟ್ಟುಸಿರು.
ಹಿಮವಂತ್ ಅವಳ ಪಾದಗಳನ್ನೆರಡೂ ತೋಯಿಸಿದ್ದ. ಬೆರಳು ಡೆಟಾಲು ನುಂಗಿ ಸಣ್ಣಗೆ ಕಿರ್ಚಿಕೊಂಡು ಆಮೇಲೆ ಸುಮ್ಮನಾಗಿತ್ತು. ಬಕೆಟಿನಲ್ಲಿ ಮುಳುಗಿದ ಅವಳ ಪಾದಗಳೆರಡನ್ನೂ ಹಿತವಾಗಿ ತೊಳೆದಿದ್ದ. ಉಗುರು ಬೆಚ್ಚಗಿನ ನೀರಲ್ಲಿ ಅದ್ದಿ ಅವಳ ಕಾಲ್ಬೆರಳ ತುದಿಗಳನ್ನು ತುಂಬಾ ಮೃದುವಾಗಿ ಒತ್ತಿದ. ಆಮೇಲೆ ಹಿಮ್ಮಡ, ಇಡೀ ಪಾದ, ಕಾಲಿನ ಕಂಬ, ಮೀನಖಂಡಕ್ಕೆ ಬರೋ ಹೊತ್ತಿಗೆ ಪ್ರಾರ್ಥನಾ ಸಂಕೋಚದ ಮುದ್ದೆಯಾಗಿದ್ದಳು. ಕುಳಿತ ಕುರ್ಚಿಯಲ್ಲೇ ಹಂದಾಡಿದಳು. ಹಿಮವಂತ್ ಅದನ್ನು ಗಮನಿಸಲೇ ಇಲ್ಲ. ಹಳೆಯ ಮಗುವನ್ನು ಕೂರಿಸಿ ಎಣ್ಣೆ ನೀರು ಹಾಕಿದಂತೆ ನಿರಾಳವಾಗಿದ್ದ, ನಿಷ್ಕಲ್ಮಶವಾಗಿದ್ದ. ಪ್ರಾರ್ಥನೆಗಳಿಗೆ ಯಾವುದನ್ನೂ ಹೇಳಿಕೊಡಬೇಕಾಗಿಲ್ಲ. ಹೆಣ್ಣು ಜನ್ಮಕ್ಕೆ ಅದು ಹುಟ್ಟಿನಿಂದಲೇ ಬಂದ ವಿದ್ಯೆ. ಯಾವ ಗಂಡಸು ಯಾವ ಕೈಯಿಂದ ಹೇಗೆ ಮುಟ್ಟುತ್ತಾನೆ ಎಂಬುದು ಅದೊಂದು ಸ್ಪರ್ಶದಿಂದಲೇ ಅರ್ಥ ಮಾಡಿಕೊಂಡು ಬಿಡುವ ವಿದ್ಯೆ ಪ್ರಾರ್ಥನೆಗಳಿಗೆ ಅಲ್ಲ, ಜಗತ್ತಿನ ಎಲ್ಲ ಹೆಂಗಸರಿಗೂ ಗೊತ್ತು. ಪ್ರತಿ ಸ್ಪರ್ಶದ ಹಿಂದೆಯೂ ಒಂದು ಭಾವವಿರುತ್ತದೆ. ಹಿಮವಂತ್ ಹೇಳಿದ್ದು ನಿಜ. ಎಡಗಾಲು ಕೂಡ ಬಲಗಾಲಿನ ಜೊತೆಯಲ್ಲೇ ಹುಟ್ಟಿರುತ್ತದೆ. ಯಾವುದೂ ಅಶುಭವಲ್ಲ ಅವನ ಸ್ಪರ್ಶದ ಹಾಗೆ. ಎಲ್ಲವೂ ನಿಷ್ಕಲ್ಮಶ. 5 ನಿಮಿಷ ನಾನು ಧ್ಯಾನ ಮಾಡ್ತೀನಿ, ಅದರ ಅರ್ಥ 5 ನಿಮಿಷ ನಿಂಗೆ ಟೈಮ್ ಕೊಡ್ತಿದ್ದೀನಿ ಅಂತ. ಸಂಕೋಚವೆನಿಸಿದರೆ ಲೈಟು ಆರಿಸಿಕೊ, ಬಟ್ಟೆ ಬದಲಾಯಿಸು. ಲೈಟು ಆರಿಸೋಕ್ಕೆ ಮುಂದೆ ಹ್ಯಾಂಗರಿಗಿರೋ ನನ್ನ 3 ಅಂಗಿ ಮತ್ತು 1 ಜುಬ್ಬಗಳ ಪೈಕಿ ನಿಂಗೆ ಯಾವುದು ಬೇಕೋ ಅದನ್ನು ಆರಿಸಿಕೊ. ಇರೋದು ಒಂದೇ ಲುಂಗಿ. ನಾನು ಬೇಕಾದರೆ ಪ್ಯಾಂಟ್ ಹಾಕಿಕೊಂಡೇ ಮಲಗ್ತೀನಿ, ನೀನು ಉಟ್ಟುಕೋಬಹುದು. ಮಲಗಲಿಕ್ಕೆ ಇರೋದು ಒಂದೇ ಚಾಪೆ. ನೀನು ಆ ಕಡೆಗೆ ತಿರುಗು ಮಲಗಿದರೆ ಅದೇ ಪ್ರವೇಶಿ. ನಿದ್ದೆಯಲ್ಲಿ ನಾನು ಹೊರಳಾಡುವುದಿಲ್ಲ. ಆಗಿರುವ ದಣಿವಿಗೆ ನಿಂಗೆ ನಿದ್ದೆ ಬರುವುದೂ ಕಷ್ಟವಲ್ಲ. ಊಟ ನೆನಪು ಮಾಡಿಕೊಳ್ಳಬೇಡ. ಕರುಳಿಗೆ ಅನ್ನ ಬೇಕು ಅನ್ನಿಸುತ್ತದೆ. ಬೆಳಗಾದ ಕೂಡಲೇ ಹೋಟೆಲ್ನಿಂದ ಇಡ್ಲಿ ತರ್ತೀನಿ. ಗುಡ್ ನೈಟ್ ಅಂದವನೇ ಕೋಣೆಯ ಮಧ್ಯದಲ್ಲಿ ಪದ್ಮಾಸನ ಹಾಕಿಕೊಂಡು ಕುಳಿತು ಕಣ್ಮುಚ್ಚಿದ.